ತುಮಕೂರಿನಲ್ಲಿ ಜೋರಾಯಿತು ಮಳೆ ಅಬ್ಬರ. ರಸ್ತೆಗಳು ಜಲಾವೃತ, ಸವಾರರ ಪರದಾಟ. ಏಪ್ರಿಲ್ನಲ್ಲಿ ಶುರುವಾಗಿದ್ದ ಮುಂಗಾರು ಮಳೆ ಅದ್ಯಾಕೋ ತುಮಕೂರಿಗೆ ಮಳೆರಾಯ ಕೈಕೊಟ್ಟಿತ್ತು. ಕಳೆದ 2-3 ತಿಂಗಳಿನಿಂದ ತುಮಕೂರು ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣ ಇದ್ರೂ ಕೂಡ ಜೋರು ಮಳೆ ಆಗ್ತಾ ಇರಲಿಲ್ಲ. ಇದರಿಂದ ರೈತರು ಆತಂಕಕ್ಕೆ ಒಳಗಾಗಿದ್ರು. ಹೀಗೆ ಮಳೆ ಆಗದಿದ್ರೆ ಬೆಳೆ ಬೆಳೆಯೋದು ಹೇಗೆ ಅಂತ ಚಿಂತೆಯಲ್ಲಿದ್ರು. ಆದರೆ ಕಳೆದ 2-3 ದಿನಗಳಿಂದ ಬಿಟ್ಟು ಬಿಡದೆ ತುಮಕೂರು ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಹೌದು, ತುಮಕೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ 2-3 ದಿನಗಳಿಂದ ಎಡಬಿಡದೆ ಮಳೆ ಸುರಿತಾ ಇದೆ. ನಗರದ ಶಿರಾಗೇಟ್, ಟೌನ್ ಹಾಲ್, ಶಾಂತಿನಗರ, ಬನಶಂಕರಿ, ಸದಾಶಿವನಗರ, ಶಿವಕುಮಾರ ಸ್ವಾಮೀಜಿ ಸರ್ಕಲ್, ಎಸ್ಐಟಿ, ಗುಬ್ಬಿಗೇಟ್, ಕ್ಯಾಸಂದ್ರ ಸೇರಿದಂತೆ ನಗರಾದ್ಯಂತ ಬೆಳಗ್ಗೆಯಿಂದಲೂ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದ್ದು, ಬೆಳಗ್ಗೆ ಕೆಲಸಕ್ಕೆ ಹೋಗಲು, ಶಾಲಾ ಕಾಲೇಜಿಗೆ ಹೋಗಲು ಪರದಾಡಿದ್ರು. ಅಲ್ಲದೆ ಮಳೆಯಿಂದ ರಸ್ತೆಗಳು ಸಂಪೂರ್ಣ ಕೆರೆಯಂತಾಗಿದ್ದು, ವಾಹನ ಸವಾರರು ಹೈರಾಣಾದ್ರು. ಒಂದ್ ಕಡೆ ಮಳೆ ಆರಂಭ ಆಗ್ತಿದ್ದಂತೆ ಜನರು ಖುಷಿಯಾದ್ರೆ, ಮತ್ತೊಂದು ಕಡೆ ರಸ್ತೆಗಳು ಜಲಾವೃತ ಆಗ್ತಾ ಇರೋದ್ರಿಂದ ಕೆಲಸಗಳಿಗೆ ಹೋಗಲು ಸಂಕಷ್ಟ ಪಡುವಂತಾಗಿದ್ದು, ನಮ್ಮ ತುಮಕೂರು ಮಲೆನಾಡು ಆಯ್ತಲ್ಲಪ್ಪ ಅಂತ ಕೆಲವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಈಗಾಗಲೇ ಜಮೀನಿನಲ್ಲಿ ಬೆಳೆಗಳನ್ನ ಬಿತ್ತಿದ್ದು, ಈಗ ಮಳೆ ಆಗ್ತಾ ಇರೋದ್ರಿಂದ ಜಮೀನುಗಳು ಜಲಾವೃತವಾಗ್ತಾ ಇದ್ದು, ಬೆಳೆಗಳು ನಾಶವಾಗುವ ಭೀತಿಯಲ್ಲಿ ರೈತರಿದ್ದಾರೆ. ಮಳೆಗಾಲ ಮುಕ್ತಾಯದ ವೇಳೆಗೆ ಮಳೆ ಆಗ್ತಾ ಇರೋದಕ್ಕೆ ಕೆಲವರು ಖುಷಿ ಪಡ್ತಾ ಇದ್ರೆ, ಇತ್ತ ಮಳೆಯಿಂದ ಬೆಳೆ ನಾಶ ಆಗತ್ತೆ ಅಂತ ರೈತರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.